ಎಲ್ಲ ಪೀಸ್ ಪೀಸ್. ಹಾಗೆ ಬೆಂಗಳೂರಿನ ಎಲ್ಲ ಕಲಾಭಿಮಾನಿಗಳಿಗೆ ಜೂನಿಯರ್ ರವಿಚಂದ್ರನ್ ಮಾಡೋ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಪ್ಪಾಳೆ ಯಾವತ್ತೂ ನಮ್ಮ ಎಲ್ಲ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಹೇಳ್ದ. ಹಾಗೆ ಯಾವತ್ತು ಕಲೆಯ ತವರೂರು ನಮ್ಮ ಈ ಬೆಂಗಳೂರು, ಉತ್ತರ ಕರ್ನಾಟಕದಲ್ಲಿ ಕಲೆ ಅಂತ ಹೊಡೆದಿದ್ದು ಇವ್ರಿಗೆ ಮಾತ್ರಕ್ಕೆ ತುಂಬಾ ಇಷ್ಟಪಡ್ತೇನೆ. ತುಂಬಾ ಖುಷಿ ಆಗ್ತಾ ಇಟ್ಟು ಶಾಂತಿ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮ ವಹಿಸ್ತಾ ಇದ್ದೀರಾ. ಇದೇ ರೀತಿ ಕಳೆದನ ಸಹಕಾರ ಕೊಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ದಿವಸ ಯಕ್ಷಿತ್ ರಾಯಲ್ ಅಕಾಡೆಮಿ ವತಿಯಿಂದ ಶ್ರೀ ಕೊಂತು ಪ್ರಕಾಶರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಲಹರಿ ಧ್ವನಿಯನ್ನ ಈ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಆಶೀರ್ವಾದ ಮಾಡಿದ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಪ್ರಕಾಶ್ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಬನ್ನಿ. ಕಾರ್ಯಕ್ರಮದ ಮೊದಲಿಗೆ ರಣಧೀರ ಚಿತ್ರದ ಸಂಭಾಷಣೆ ತೆಗೆದುಕೊಂಡು ಬರ್ತಾ ಇದ್ದೀನಿ, ಕೇಳಿ. ರಣಧೀರ. ರಿಟೈರ್ಡ್ IGP ಜಗನ್ನಾಥ್, ನೀನೇನಾ? ರಿಟೈರ್ಡ್ ಯಾಕಾಗಿದ್ದೀನಿ ಅಂತ ಗೊತ್ತಿಲ್ದಿರೋ ದಡ್ಡ. ಕೋಪ ಬಂದ್ರೆ ಏನೋ ಮಾಡೋದಿಲ್ಲ ತಾನೇ. ಗೌರ್ಮೆಂಟು ನಿಮ್ಮಂತ ರಿಟೈರ್ಮೆಂಟ್ ಕೊಡೋದು. ಯಾರೋ ನೀನು? ರಣಧೀರ. ನನ್ನನ್ನು ಭಾಷಾ ಕಳಿಸಿದ್ದಾನೆ. ಭಾಷಾ ಗೊತ್ತು ತಾನೆ. ವಿಷಯ ಹೇಳು. ಡಿಸೆಂಬರ್ 18ನೇ ತಾರೀಕು ನೀನು ಕೋರ್ಟ್ನಲ್ಲಿ ಭಾಷಾ ವಿರುದ್ಧ ಸಾಕ್ಷಿ ಹೇಳೋದ್ರಿಂದ ಭಾಷಾಗೆ ಮರಣದಂಡ ಆಗ್ಬೋದು. ಇಲ್ಲ, ಆಗೋದಿಲ್ಲ. ಯಾಕಂದ್ರೆ ನೀನವತ್ತು ಕೋರ್ಟ್ನಲ್ಲಿ ಭಾಷಾ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ. ಹೇಳಿದ್ರೆ ಓಕೆ ಸರ್, ತುಂಬಾ ಧನ್ಯವಾದಗಳು. ಹಾಗೆ ಬನ್ನಿ, ಕಾರ್ಯಕ್ರಮದ ಸೊಗಸಾದ ಗೀತೆಯನ್ನ ಒಂದು ತೆಗೆದುಕೊಂಡು ಬರ್ತಾ ಇದ್ದೀನಿ. ಯಾವುದು ಸರ್? ನಾನು ನನ್ನ ಹೆಂಡತಿ ಚಿತ್ರದ ಸೊಗಸಾದ ಗೀತೆ. ಯಾರೇ ನೀನು? ರೋಜಾ ತುಂಬಾ ಸೊಗಸಾದ ಗೀತೆ ಕೇಳಿ. ಸ್ಪೈಕು ಕೊಡಿ. ಹಲೋ ಕೇಳಿ, ತುಂಬಾ ಸೊಗಸಾದ ಗೀತೆ.